ಧರ್ಮಸ್ಥಳ ಪ್ರಕರಣದಲ್ಲಿ ಪಿತೂರಿ ನಡೀತಾ ಇದೆ ಅಂತ ಸರ್ಕಾರದ ವಿರುದ್ಧ ಜೆಡಿಎಸ್ ಶಾಸಕ ಸುರೇಶ್ ಬಾಬು ಕಿಡಿಕಾರಿದ್ದಾರೆ. ಸರ್ಕಾರಕ್ಕೆ ವರದಿ ನೀಡಿ ಅಂತ ಒತ್ತಾಯಿಸಿದ್ದೀವಿ, ಭಕ್ತರಿಗೆ ಆತಂಕ ಆಗುವ ರೀತಿ ನೋಡಿಕೊಳ್ಳಬೇಕು ಅನ್ನುವಂತ ಮಾತನ್ನು ಹೇಳಿದ್ದಾರೆ. ಧಾರ್ಮಿಕ ಭಾವನೆಗೆ ಧಕ್ಕೆ ಆಗಬಾರದು, ಸರ್ಕಾರ ಕೂಲಂಕುಷವಾಗಿ ಪರಿಶೀಲನೆಯನ್ನ ಮಾಡಬೇಕು. ಸರ್ಕಾರ ಈವರೆಗೆ ವರದಿ ನೀಡುವ ಮನಸ್ಸು ಮಾಡಿಲ್ಲ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ನಾವೆಲ್ಲರೂ ಕೂಡ ಧರ್ಮಸ್ಥಳನ ಮೊದಲಿಂದನೂ ಕೂಡ ಒಂದು ಪುಣ್ಯಕ್ಷೇತ್ರ ಅಂತ ನಾವೆಲ್ಲರೂ ನಂಬಿಕೊಂಡು ಇಡೀ ರಾಜ್ಯದ ಮತ್ತು ರಾಷ್ಟ್ರದ ನಾನಾ ಭಾಗದಿಂದ ಅಲ್ಲಿ ಭಕ್ತರು ಬಂದು ಅಲ್ಲಿ ದೇವರ ಮೊರೆ ಹೋಗ್ತಕ್ಕಂಥದ್ದನ್ನ ನಾವು ನೋಡಿದ್ದೇವೆ. ಯಾವತ್ತೂ ಕೂಡ ಈ ಪ್ರಸಂಗ ಉದ್ಭವ ಆಗದಿದ್ದು ಇವಾಗ ಈ ಸಂಶಯ ಹುಟ್ಟಲಿಕ್ಕೆ ಕಾರಣ ಏನು ಅಂತಕ್ಕಂಥದ್ದು ಎಲ್ಲರಿಗೂ ಕೂಡ ಅನುಮಾನ ಆಗಿದೆ. ಜೊತೆಯಲ್ಲಿ ಯಾರೋ ಪಿತೂರಿ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನ ಇವತ್ತು ಉಪಮುಖ್ಯಮಂತ್ರಿಗಳೇ ಹೇಳಿದಂಥ ಸಂದರ್ಭದಲ್ಲಿ ಇದನ್ನ ಗಂಭೀರವಾಗಿ ಸರ್ಕಾರ ತಗೊಂಡು ಇವತ್ತು ಆ ಇಶ್ಯೂನಲ್ಲಿ ಖಂಡಿತ ಅಲ್ಲಿ ಧಾರ್ಮಿಕಕ್ಕೆ ಧಕ್ಕೆ ಆಗದ ರೀತಿಯಲ್ಲಿ ನೋಡ್ಕೋಬೇಕು ಅಂತಕ್ಕಂಥದ್ದು ನನ್ನ ಒತ್ತಾಯ. ಮೊನ್ನೆ ಸದನದಲ್ಲಿ ಮಧ್ಯಂತರ ವರದಿಯನ್ನ ಕೊಡಿ, ಇಲ್ಲಿವರೆಗೂ ಏನೇನ್ ತನಿಖೆ ಆಗಿದೆ, ಏನ್ ಸಾಬೀತಾಗಿದೆ ಅದನ್ನ ಸದನದ ಮುಂದೆ ಇಡಿ ಅಂತಕ್ಕಂಥದ್ದು ಕೂಡ ಒತ್ತಾಯ ಮಾಡಿದ್ದೇವೆ. ಅದನ್ನ ಸರ್ಕಾರ ಇನ್ನೂ ಕೂಡ ಮನಸ್ಸು ಮಾಡಿಲ್ಲ. ಇನ್ನು ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಮಾತನಾಡುತ್ತಾ ಮುಖ್ಯಮಂತ್ರಿಗಳ ವಿರುದ್ಧವೇ ಕೊಲೆ ಆರೋಪವನ್ನ ಮಾಡಿದ್ದಾರೆ. ಸಿಎಂ ವಿರುದ್ಧ ಮಾತನಾಡಿದವರ ವಿರುದ್ಧ ಕ್ರಮವನ್ನ ಕೈಗೊಳ್ಳಿ ಅಂತ ಹೇಳಿದ್ದಾರೆ. ಸರ್ಕಾರಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಒತ್ತಾಯ ಮಾಡಿದ್ದಾರೆ. ಕೊಲೆ ಆರೋಪ ಹೇಳಿಕೆಗೆ ಎಸ್ಐಟಿ ರಚನೆ ಮಾಡಿ ಕೊಲೆ ಆರೋಪ ಮಾಡಿ ಸಿಎಂಗೆ ಅವಮಾನ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ನ ಎಡಬಿಡಂಗಿತನ ಅಂತ ಆರ್ ಅಶೋಕ್ ಅವರು ವಾಗ್ದಾಳಿಯನ್ನ ನಡೆಸಿದ್ದಾರೆ. ಹೇಳಿಕೆ ಬಂದಿರುವಂಥದ್ದು ದುರಾದೃಷ್ಟ. ಯಾರು ಧರ್ಮಸ್ಥಳದ ವಿಚಾರವಾಗಿ ನಿರಂತರವಾಗಿ ಅಪಚಾರ ಮಾಡ್ತಾ ಇದ್ದಾರೆ ಮತ್ತು ಧರ್ಮಸ್ಥಳದ ವಿಚಾರವಾಗಿ SIT ರಚನೆ ಮಾಡಿದ್ರು ಸರ್ಕಾರ. ಈಗ ಅದೇ ವ್ಯಕ್ತಿ ಸಿದ್ದರಾಮಯ್ಯನವರು 24 ಕೊಲೆ ಮಾಡಿದ್ದಾರೆ ಅಂತ ಹೇಳೋ ಮುಖಾಂತರ ಈ ರಾಜ್ಯದ ಮುಖ್ಯಮಂತ್ರಿಗೆ ಅವಮಾನ ಮಾಡಿದ್ದಾರೆ. ಈಗ ರಾಜ್ಯದ ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕು ಅಂತ ಹೇಳಿದ್ದಾರೆ. ಕಾಂಗ್ರೆಸ್ ಅವರು ಇನ್ನಾದ್ರೂ ಕೂಡ ಮುಖ್ಯಮಂತ್ರಿ ಈಗ SIT ರಚನೆ ಮಾಡ್ತಾರಾ? ಧರ್ಮಸ್ಥಳದ ಅಂದ ತಕ್ಷಣವೇ SIT ರಚನೆ ಮಾಡಿದ್ರು. ಈಗ ಮುಖ್ಯಮಂತ್ರಿ 24 ಕೊಲೆ ಮಾಡಿದ್ದಾರೆ ಅಂತಾರೆ, SIT ರಚನೆ ಮಾಡ್ತೀರಾ? ಇದೇ ನಿಮ್ಮ ಎಡಬಿಡಂಗಿತನ, ಕಾಂಗ್ರೆಸ್ನ ಎಡಬಿಡಂಗಿತನ ಸ್ಪಷ್ಟವಾಗಿ ಕಾಣ್ತಾ ಇದೆ. ನಾನು ಆಗ್ರಹ ಮಾಡ್ತಾ ಇದ್ದೀನಿ, ಇದಕ್ಕೂ SIT ರಚನೆ ಮಾಡಬೇಕು. ಯಾಕಂದರೆ ರಾಜ್ಯದ ಮುಖ್ಯಮಂತ್ರಿ ಬಗ್ಗೆ ಕೊಲೆ ಆಪಾದನೆ ಬಂದಿರೋದು. ಈ ಕೊಲೆ ಧರ್ಮಸ್ಥಳ ವಿಚಾರದಲ್ಲಿ ಒತ್ತಡಕ್ಕೆ ಮಣಿಬಾರದು, ಸರ್ಕಾರ ಪಾರದರ್ಶಕವಾಗಿ ತನಿಖೆಯನ್ನು ಮಾಡಬೇಕು ಅಂತ ಬಿಜೆಪಿ ಶಾಸಕ ಯಶ್ಪಾಲ್ ಸುವರ್ಣ ಆಗ್ರಹ ಮಾಡಿದ್ದಾರೆ. ಷಡ್ಯಂತ್ರದ ಹಿಂದೆ ಯಾರಿದ್ದಾರೆ ಅಂತ ಪತ್ತೆ ಹಚ್ಚಿ, ನಮ್ಮ ಪ್ರಾರ್ಥನೆಯಲ್ಲಿ ಮಂಜುನಾಥ ಇದ್ದಾನೆ ಅಂತ ಹೇಳಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ಗೆ ಬಿಜೆಪಿ ಶಾಸಕ ಯಶ್ಪಾಲ್ ಸುವರ್ಣ ಆಗ್ರಹ ಮಾಡಿದ್ದಾರೆ. ಹಿಂದೆಯೂ ಕೂಡ ಹಿಂದುತ್ವದ ಪರವಾಗಿರುವಂಥ ಒಂದು ರಾಜಕೀಯ ಪಕ್ಷ. ಹಿಂದೆ ಕೂಡ 92ರ ರಾಮ ಮಂದಿರ ಇರ್ಬೋದು, ದತ್ತಪೀಠ ಇರ್ಬೋದು, ಶಬರಿಮಲೆ ನಿರಂತರ ಇರ್ಬೋದು. ಅದರಿಂದಾಗಿ ಹಿಂದುತ್ವದ ವಿಚಾರದಲ್ಲಿ ನಾವು ಯಾವತ್ತೂ ರಾಜಕೀಯ ಮಾಡೋದಿಲ್ಲ. ಹಿಂದುತ್ವ ನಮ್ಮ ಒಂದು ದೊಡ್ಡ ಎಜೆಂಡಾ. ನಾವು ಹಿಂದುತ್ವದ ಪರವಾಗಿರುವಂಥ ಒಂದು ಪಕ್ಷ. ನಾನು ಹೇಳಿದಲ್ಲ, ನಿರಂತರವಾಗಿ ನಮ್ಮ ದಿನನಿತ್ಯದ ಪ್ರಾರ್ಥನೆಯಲ್ಲಿ ಧರ್ಮಸ್ಥಳ ಮಂಜುನಾಥ ದೇವರು ಕೂಡ ಒಬ್ಬರು. ಅದರಿಂದಾಗಿ ನಾವು ನಿರಂತರವಾಗಿ ಹಿಂದುತ್ವದ ಪರವಾಗಿರುವ ಹೋಗಿ ಇವತ್ತು ನಾಳೆ ಅಂತೆಲ್ಲ ನಿರಂತರವಾಗಿ ಅದರ ಪರವಾಗಿ ಇದ್ದೇವೆ. SIT ರಚನೆ ಆದಾಗ ನಾವು ಈ ಸರ್ಕಾರದ ಒಂದು ವರದಿ ತನಿಖೆ ಒಂದು ಒಳ್ಳೆ ಪಾರದರ್ಶಕವಾಗ್ತದೆ ಎಂಬ ಒಂದು ನಂಬಿಕೆ ಇಟ್ಕೊಂಡಿದ್ದೇವೆ. ಆದರೆ ಅದು ದಾರಿ ತಪ್ಪಿತ್ತು. ಅದರಿಂದಾಗಿ ಮುಂದೆ ಕೂಡ ದಾರಿ ತಪ್ಪೋದು. ಏಕೆಂದರೆ ಹಿಂದುತ್ವದ ವಿಚಾರದಲ್ಲಿ ಹಿಂದೂ ಭಾವನೆಗಳನ್ನು ಧಕ್ಕೆ ತರುವಂಥದ್ದು, ಇಂದು ಸಮಾಜವನ್ನು ಹೊಡೆಯುವಂಥ ಕೆಲಸ ಆ ಮೂಲಕ ಆಗ್ತುಂಟು. ಅದಕ್ಕೆ ನಾವು ಆ ರೀತಿ ದಾರಿ ತಪ್ಪುವಂಥ ಕೆಲಸ ಆಗಬಾರ್ದು. ಇಷ್ಟರಲ್ಲಿ ಮತ್ತೆ ಅದೇ ಹೇಳಿದಲ್ಲ, ಈ ಹಿಂದೆ ನಮ್ಮ ಭಾಗದಲ್ಲಿ ಯಾವುದೊಬ್ಬ ಹಿಂದೂ ಕಾರ್ಯಕರ್ತ ಯಾವುದೋ ಪೋಸ್ಟ್ ಕಾರ್ಡನ್ನು ಅಥವಾ ಫೇಸ್ಬುಕ್ಕಲ್ಲಿ ಯಾವುದೇ ಹಿಂದುತ್ವದ ಪರದ ಪೋಸ್ಟ್ ಕಾರ್ಡನ್ನು ಆರಿಸಿಬಿಟ್ಟಿದಾಗ ಅವರ ಬಗ್ಗೆ ಭಾಳ ಒಂದು ಕಠಿಣ ರೀತಿಯ ಬಂಧನಗೊಳಗಾಗುವುದು ಅಂತಿರುವ ಅವರ ಮೇಲೆ ಕಾನೂನು ಕ್ರಮ ಜರುಗಿಸುವ ಕೆಲಸ. ಆದರೆ ಒಬ್ಬ 25 ಕೊಲೆ ಮಾಡಿದ್ದಾರೆ ಎಂಬುದು ಮುಖ್ಯಮಂತ್ರಿಗಳ ಬಗ್ಗೆ ಹೇಳಿಕೆ ಕೊಟ್ಟಾಗ ಇವತ್ತು ಸರ್ಕಾರ ಕಣ್ಣುಮುಚ್ಚಿ ಕೂತ್ಕೊಂಡೆ ಅಂತ ಹೇಳಿದರೆ ಸರ್ಕಾರ ಕೂಡ ಅದರದೊಂದು ಭಾಗ ಅಂತ ನನಗೆ ಕಾಣುತ್ತೆ. ಬಿಜೆಪಿ ಧರ್ಮಸ್ಥಳ ಚಲೋಗೆ ಸಚಿವ ಭೈರತಿ ಸುರೇಶ್ ಕಿಡಿಕಾರಿದ್ದಾರೆ. ನಾವು ಮಂಜುನಾಥ ಸ್ವಾಮಿಯ ಆರಾಧಕರೇ ಅಂತ ಭೈರತಿ ಸುರೇಶ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಿಜೆಪಿಗಿಂತ ಕಾಂಗ್ರೆಸ್ಗೆ ಧರ್ಮಸ್ಥಳದ ಮೇಲೆ ಭಕ್ತಿ ಜಾಸ್ತಿ ಇದೆ. ಬಿಜೆಪಿ ಧರ್ಮಸ್ಥಳ ಚಲೋಗೆ ಸಚಿವ ಭೈರತಿ ಸುರೇಶ್ ಕಿಡಿಕಾರಿದ್ದಾರೆ. ನಾವು ಯಾವತ್ತೂ ಕೂಡ ಒಂದು ಜಾತಿ ಧರ್ಮದ ಪರ ಇಲ್ಲ. ಬಿಜೆಪಿ ಏನೇ ನಾಟಕ ಮಾಡುತ್ತೋ ಮಾಡಲಿ, ನಾನು ನಾಯಕರ ವಿರುದ್ಧ, ಬಿಜೆಪಿ ನಾಯಕರ ವಿರುದ್ಧ ಅನ್ನುವಂಥ ಮಾತ್ರ ಹೇಳಿದರೆ ನಾವು ಯಾವತ್ತೂ ಕೂಡ ಒಂದು ಜಾತಿ ಧರ್ಮದ ಪರವಾಗಿಲ್ಲ ಅಂತ
ಹೇಳಿಕೆಯನ್ನು ಕೊಟ್ಟಿದ್ದಾರೆ ಭೈರತಿ ಸುರೇಶ್ ಅವರು. ನೋಡ್ರಿ, ನಮ್ಮದು ಅಭಿವೃದ್ಧಿ ಚಲೋ. ಬಿಜೆಪಿಯವರು ಧರ್ಮಸ್ಥಳದ ಬಗ್ಗೆ ಎಷ್ಟೊಂದು ಅಭಿಮಾನ ಇಟ್ಟಿದ್ದಾರೆ, ಎಷ್ಟು ಭಕ್ತಿ ಇಟ್ಟಿದ್ದಾರೆ. ಅದಕ್ಕಿಂತ ಜಾಸ್ತಿ ಭಕ್ತಿ ನಮ್ಗೆಲ್ರಿಗೂ ಇದೆ. ನಾವೆಲ್ಲರೂ ನಾವು ಮಂಜುನಾಥ ಸ್ವಾಮಿ ಆರಾಧಕರೇ. ಅದರಿಂದ ಬರೀ ಚಲೋ ಮಾಡಿ ಅಲ್ಲಿ ಹೋಗೋದ್ರಿಂದ ಭಕ್ತಿ ತೋರ್ಪಡಿಸೋಕ್ಕಾಗಲ್ಲ. ದೇವ್ರ ಭಕ್ತಿ ಮನಸ್ಸಲ್ಲಿರಬೇಕು. ನಾವು ನಿತ್ಯ ಕಾಯಕದಲ್ಲಿ, ಕಾಯಕವೇ ಕೈಲಾಸ, ಅದನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಕಾಂಗ್ರೆಸ್ನವ್ರದ್ದು ಯಾವತ್ತೂ ನಾವು ಯಾವುದೇ ಒಂದು ಜಾತಿ ಪರ, ಒಂದು ಧರ್ಮದ ಪರ ಅಲ್ಲ. ಈ ದೇಶದಲ್ಲಿ ಹುಟ್ಟಿದಂತಹ ಪ್ರತಿಯೊಬ್ಬನು ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ನಾವೆಲ್ಲರೂ ಒಂದೇ ಅಂತ ಹೇಳೋದು. BJP-ಯವ್ರು ಏನೇನು ನಾಟಕ ಮಾಡ್ತಾರೆ ಮಾಡ್ಕೊಳ್ಳಿ, ಅದೇನು ನಮ್ಮದು ಅಬ್ಜೆಕ್ಷನ್ ಇಲ್ಲ. ಆದರೆ ಒಂದು ಈ ಸಮಯದಲ್ಲಿ ನಿಮ್ಮ ವಾಹಿನಿಗಳ ಮುಖಾಂತರ ನಾನು ಹೇಳಕ್ಕೆ ಬಯಸ್ತೇನೆ, BJP-ಯವರಿಗಿಂತ ಹೆಚ್ಚು ಭಕ್ತಿ, ಹೆಚ್ಚು ಶ್ರದ್ಧೆ ಮಂಜುನಾಥ ಸ್ವಾಮಿ ಮೇಲೆ ನಮಗಿರುವಂಥ. ಧರ್ಮಸ್ಥಳದ ವಿಚಾರದಲ್ಲಿ ಬಿಜೆಪಿ ರಾಜಕಾರಣ ಮಾಡ್ತಾ ಇದೆ ಅಂತ ಬಿಜೆಪಿ ವಿರುದ್ಧ ಶಾಸಕ ಬೇಳೂರು ಗೋಪಾಲಕೃಷ್ಣ ಕಿಡಿಕಾರಿದ್ದಾರೆ. ಬಿಜೆಪಿ ರಾಜಕೀಯ ಮಾಡೋದಕ್ಕೆ ಮುಂದಾಗಿದೆ. ಕೋರ್ಟ್ ಆದೇಶದ ನಂತರ ಎಸ್ಐಟಿ ರಚನೆ ಮಾಡಲಾಯಿತು. ಗೊಂದಲ ಬಗೆಹರಿಸಲು ಎಸ್ಐಟಿ ರಚನೆ ಮಾಡಲಾಗಿದೆ. ಧರ್ಮಸ್ಥಳದ ಬಗ್ಗೆ ಕೆಟ್ಟ ಹೆಸರು ತರೋದು ಬೇಡ ಅಂತ ಹೇಳಿದ್ದಾರೆ. ಅನಾಮಿಕನನ್ನು ನೇಣಿಗೆ ಹಾಕುವಂತೆ ಹೇಳಿದ್ದೇನೆ. ಅಪಪ್ರಚಾರ ಮಾಡುವವರ ವಿರುದ್ಧ ಕ್ರಮ ಆಗಲೇಬೇಕು. ಧರ್ಮಸ್ಥಳದ ವಿಚಾರದಲ್ಲಿ ಬೇಳೆ ಬೇಯಿಸ್ಕೊಳ್ಬೇಡಿ ಅಂತ ಬೇಳೂರು ಗೋಪಾಲಕೃಷ್ಣ ಹೇಳಿಕೆ ಕೊಟ್ಟಿದ್ದಾರೆ. ಪವಿತ್ರವಾದಂಥ ಧಾರ್ಮಿಕ ಕ್ಷೇತ್ರ ಅದು. ಹಾಗಾಗಿ ಇಂಥವೆಲ್ಲ ಗೊಂದಲ ಅವ್ರು ಬಿಡಬೇಕು. ಬಿಜೆಪಿಯವರು ಕೊನೆಯ ಏನು ನಾಳೆ ಸೋಮವಾರ ಬಂದು ರಿಪ್ಲೈ ಮಾಡಿಬಿಡ್ತಾರೆ, ಅಷ್ಟರೊಳಗೆ ನಾವೊಂದು ಹೋರಾಟ ಮಾಡಿ ಜನರಿಗೆ ತೋರಿಸ್ಬಿಡ್ಬೇಕು, ನಾವು ಹಿಂದುತ್ವ ಅಂತ ಬಿಂಬಿಸ್ಬೇಕು ಅಂತ. ಅಲ್ಲ ಮರ, ನೀವು ಹಿಂದುತ್ವನೇ ಬಿಂಬಿಸ್ಕೊಂಡು ಇಲ್ಲಿಂದ ಬಂದಿದ್ದೀರಪ್ಪ. ನೀವು ಹಿಂದುತ್ವ ಬಿಂಬಿಸ್ಕೊಂಡೇ ಬಂದಿದ್ದೀರಿ. ಇನ್ನೆಂತ ಹಿಂದುತ್ವ ನೀವು ಮಾತಾಡ್ತೀರಿ? ನೀವು ಏನು ನಾವೇನು ಬೇರೆರ? ನೀವು ಒಬ್ಬರಿಗೆ ಹಿಂದುತ್ವ ಬರ್ಕೊಟ್ಟಿದ್ದೀವ ನಾವು ಹಿಂದೂಗಳಲ್ವಾ? ನಮಗೂ ಗೊತ್ತಿದೆ, ನಮಗೂ ಧರ್ಮಸ್ಥಳ ಬಗ್ಗೆ ಭಾವನೆ ಇದೆ, ಆ ಕ್ಷೇತ್ರದ ಬಗ್ಗೆ ನಮಗೂ ಗೌರವ ಇದೆ. ಮುಖ್ಯಮಂತ್ರಿಗಳು ಇವತ್ತು ಅದು ಏನು ಮಾಡ್ಬೇಕನ್ನೋದು ತೀರ್ಮಾನ ಮಾಡ್ತಾರೆ ಅಂತ ನಮ್ಮ ಮೊನ್ನೆ ಹೇಳ್ತೀನಿ. ನಾನು ಹೇಳಿದ್ದೀನಿ, ಯಾರು ಅನಾಮಿಕ ಇದ್ದಾರೆ, ಯಾರು ಹೋರಾಟಗಾರರಿದ್ದಾರೆ, ಕೆಟ್ಟದಾಗಿ ಇವತ್ತು ಬೇರೆ ಬೇರೆ ಮಾತಾಡಿದವರು ಇದ್ದಾರೆ, ಅವ್ರ ಮೇಲೆಲ್ಲರೂ ಕ್ರಮ ತಗೋಬೇಕಂತ ನಾನು ಅವತ್ತು ಹೇಳಿದ್ದೀನಿ. ಇವತ್ತು ಹೇಳ್ತೀನಿ, ಅನಾಮಿಕ ನೇಣಿ ಹಾಕಬೇಕು, ಬಿಡಬಾರ್ದು ನೀವು ಅಂತ ಹೇಳಿದ್ದೇನೆ ಇವತ್ತು. ಯಾಕಂದ್ರೆ ಒಂದು ಕ್ಷೇತ್ರನ ಇವತ್ತು ಹಾಳು ಮಾಡೋದು ಸುಲಭ ಅಲ್ಲ. ಅದಕ್ಕೆ ಹಾಳು ಮಾಡೋಕೆ ಹೊರಟಿದ್ದಂಥವ್ರಿಗೆ ಯಾರಿಗೂ ಬಿಡಬೇಡಿ ಅಂತ ನಾವು ಹೇಳಿದ್ದೀವಿ. ಅವತ್ತು ಎಲ್ಲರೂ SIT ಕೊಟ್ಟಾಗ ಅಡ್ಡಿಲ್ಲ ಅಂತ ಹೇಳ್ಕೊಂಡು ಕೊನೆ ಹಂತದಲ್ಲಿ ಮುಖ್ಯಮಂತ್ರಿಗಳು ಇಲ್ಲಿ ಮಂಡನೆ ಮಾಡ್ತಾರೆ ಅನ್ನೋ ಸಂದರ್ಭದಲ್ಲಿ ಇಲ್ಲಿ ನೀವು ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋದ ಕಾರ್ ಮೂಲಕ ಹೋಗೋ, ಇನ್ನೊಂದು ಮೂಲಕ ಹೋಗಿ ಧರ್ಮಸ್ಥಳಕ್ಕೆ ಹೋಗಿ ವೀರೇಂದ್ರ ಹೆಗ್ಗಡೆಯವ್ರು ಭೇಟಿ ಮಾಡಿ ನಿಮ್ಮ ಬೇಳೆ ಬೇಯಿಸ್ಕೊಳ್ಳೋಕೆ ಬಂದಿದ್ದೀರಿ. ಇದು ನಿಜವಾಗ್ಲೂ ತಪ್ಪಾಗುತ್ತೆ. ಈ ತರ ಮಾಡಕ್ ಹೋಗಬೇಡಿ ಅಂತ. ಇಲ್ಲಿ ಯಾರು ಅನ್ಯಾಯ ಮಾಡುವಂತ ಪ್ರಶ್ನೆ ಇಲ್ಲ. ನಾವು ಸಹ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.